ರೆಗ್ಯುಲರ್ ಆಗಿ ನನಗೊಂದು ಯಾವಾಗೂ ಕೇಳೋದು ಹುಡುಗರು ಏನಂದರೆ ಕಮೆಂಟ್ಸಲ್ಲಿ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ ಒಂದು 200cc ಆ ಥರ ಯೂಸ್ ಮಾಡ್ತಿರ್ತಾರೆ. ಬ್ರೋ ನಾನು ನಮ್ಮ ಮನೇಲಿ ಕೇಳಿದ್ದೀನಿ, ನನಗೆ ಸೂಪರ್ ಬೈಕ್ ಕೊಡಿಸ್ತಾರೆ, ನಾನು 10R ತಗೋಬೇಕು ಅಂತ ಇದ್ದೀನಿ ಅಂತ ಅಂತಾರೆ. ಡೈರೆಕ್ಟ್ ಫ್ರಮ್ 200cc ಇಂದ 390 ಬರೋದೇ ನನ್ನ ಪ್ರಕಾರ ಐ ಮೀನ್ ಎಕ್ಸ್ಪೀರಿಯನ್ಸ್ ಬೇಕು. 390 ಸಾಕಾಗಲ್ಲ, ಇನ್ನೂ ಒಂದು ಸೆಗ್ಮೆಂಟ್ ಯಾವುದನ್ನು 600 ಆ ಥರ ಎಕ್ಸ್ಪೀರಿಯನ್ಸ್ ತೊಗೊಂಡು 10R ಈ ಥರ ಲೀಟರ್ ಕ್ಲಾಸಿಗೆ ಬರೋದು ಒಳ್ಳೇದು ಅಂತ ನಾನು ಅಂದ್ಕೊಂಡ್ರೆ, ಹುಡುಗರು ನೋಡಿದ್ರೆ 200cc ಇಂದನೇ ಕೇಳ್ತಾರೆ. ಏನೋ ಹೇಳೋಕೋರೆ ಕೆಲವ್ರು ಹುಡುಗರು ಏನಂತಾರೆ ಅಂದರೆ, ಬ್ರೋ ಏನು ಬ್ರೋ ಇದೇ ಹೋಗುತ್ತೆ 160 170 ಎಲ್ಲ ಓಡಿಸಿದ್ದೀನಿ ನಾನು, ಟಾಪ್ ಸ್ಪೀಡ್ ಅಷ್ಟೆಲ್ಲ ಓಡಿಸಿರೋ ಗಾಡಿಗಳು ಓಡಿಸಿದ್ದೀನಿ ನಾನು ಅಂತಾರೆ. ಆದರೆ ಒಂದಕ್ಕೆ ಜ್ಞಾಪಕ ಇಟ್ಕೊಳ್ಳಿ, ನಿಮ್ಮ ಟಾಪ್ ಗೇರಲ್ಲಿ 160 170 ಹೊಡೆಯೋದಕ್ಕೂ ಫಸ್ಟ್ ಗೇರಲ್ಲಿ 160 ಹೊಡೆಯೋದಕ್ಕೂ ಡಿಫ್ರೆನ್ಸ್ ಇದೆ. ಅಂಕಲ್ ಏನು ಹೊಗೆ ಹಾಕ್ಸ್ಬೇಕು ಅಂತಿದೆಯಾ?